ಸೂರ್ಯ ಅದಾನ ಅಂತ ಎಲ್ಲ ಚಂದದ. ಸೂರ್ಯನೇ ಇಲ್ಲದೆ ಇದ್ದರೆ ಏನದ ಈ ಜಗತ್ತು? ಎಲ್ಲ ಕಡೆ ಪ್ರಕಾಶ ಪ್ರಕಾಶ, ಎಲ್ಲ ಕಡೆ ವಿಶ್ವವೇದಾಹ. ಇದನ್ನೆಲ್ಲ ಅರಿತುಕೊಳ್ಳುವಂಥ ಸಾಮರ್ಥ್ಯ ಸೂರ್ಯನೊಳಗೆ. ಸೂರ್ಯ ದೇವನ ಒಂದು ಮುಖ, ಬೆಳಕ ಎರಡನೆಯ ಮುಖ ಇದು. ಪರಮಾತ್ಮನ ಎರಡನೆಯ ಮುಖ ಇದು ಬೆಳಕು. ಇಂಥ ಸೂರ್ಯನನ್ನು ಕುರಿತು ಪ್ರಾರ್ಥನೆ ಮಾಡ್ತಾನೆ, ದೇವನೇ ನೀನು ಸ್ವಸ್ಥೆ, ನಮಗೆ ಯಾವ ಯಾವ ಕಾಲಕ್ಕೆ ಎಷ್ಟು ಬೆಳಕ ಉಷ್ಣತೆ ಬೇಕೋ ಅಷ್ಟು ಕೊಡು. ನಮ್ಮ ಬದುಕು ಸಮೃದ್ಧವಾಗಬೇಕಲ್ಲ, ಆದ್ದರಿಂದ ನೀನು ಬೆಳಕನ್ನು ಹರುತ್ತಾ ಇರು. ಕಣ್ಣು ಸಮೃದ್ಧವಾಗಬೇಕಾದ್ರೆ ಕಣ್ಣಿಗೆ 100 ಬಣ್ಣಗಳು ಬೇಕು. ಕಣ್ಣಿಗೆ ಬಣ್ಣಗಳು ಬೇಕು. ಎಲ್ಲೇನು ಆಕಾಶದೊಳಗೆ ನೋಡ್ತಿರಲ್ಲ, ಕಾಮನ ಬಿಲ್ಲ ಏನು ಸುಂದರ. ಸಪ್ತವರ್ಣಗಳಿಂದ ಜಗತ್ತೆಲ್ಲ ಸುಂದರ ಆಗಿರೋದು. ಯಾವುದೇ ವಸ್ತುವನ್ನು ನೋಡಿ ಎಂಥ ಬಣ್ಣಗಳವ. ಇಲ್ಲೆಲ್ಲ ಹೂಗಳು, ಏನು ಹಳದಿ, ಏನು ಕೆಂಪ ಹೇಳಿ, ಎಂಥ ಗುಲಾಬಿ, ಎಂಥ ಬಿಳಿ, ಇವೆಲ್ಲ ಬಣ್ಣಗಳು. ಎಲ್ಲ ಬಣ್ಣ ಹೋಗಿ ಬರೀ ಕಪ್ಪನೆ ಆಗಿದ್ದರೆ ಗತಿ ಏನು? ನಿಮ್ಮ ಮೈ ಒಂದು ಕಡೆ ಕಪ್ಪ, ಒಂದು ಕಡೆ ಬೆಳ್ಳಗ, ಉಗುರುಗಳೆಲ್ಲ ಬೆಳ್ಳಗ, ತಲೆಯೆಲ್ಲ ಕಪ್ಪ, ಮೈ ಎಲ್ಲ ಕೆಂಪ. ಮಸ್ತದ ಜೀವನ. ಬೇಕು ಬೇಡ ಅಲ್ಲೇನು, ಎಲ್ಲ ಇರಬೇಕು. ಮಿಶ್ರ ಜೀವನ ಅಂದರೆ ಒಂದು ಇಂದ್ರಧನುಷ್, ಕಾಮನ ಬಿಲ್. ಸಪ್ತವರ್ಣಗಳ ಸುಂದರ ಲೀಲೆ ಇದು ಜೀವನ. ಎಲ್ಲ ಇರಬೇಕು, ಬಣ್ಣಗಳೆಲ್ಲ ಇರಬೇಕು. ಈ ಎಲ್ಲ ಬಣ್ಣಗಳ ಬಂದಿರೋದು ಸೂರ್ಯನ ಕಿರಣಗಳಿಂದ. ಇಂಥ ಜೀವನ ಇದು ವರ್ಣಮಯವಾಗಬೇಕು, ಒಂದೇ ಇರಬಾರದು. ಹಾಗೇ ತಲೆಯೊಳಗೂ ಸಹಿತ ಒಂದೇ ಇರಬಾರದು, ಎಲ್ಲವೂ ಇರಬೇಕು. ಎಲ್ಲ ಇರಬೇಕು. ಎಲ್ಲವನ್ನೂ ಪ್ರೀತಿಸಬೇಕು, ಎಲ್ಲ ವರ್ಣಗಳನ್ನು ಪ್ರೀತಿಸಿ. ಬೆಳಕ ಬಿಳಿದನ್ನೋದೇನಲ್ಲ, ಅದರೊಳಗೆ ಎಲ್ಲ ಬಣ್ಣಗಳು, ಎಲ್ಲ ಬಣ್ಣಗಳು. ಸಪ್ತವರ್ಣಗಳಿಂದ ಜಗತ್ತು ಇಷ್ಟು ಸುಂದರ. ಇದನ್ನು ನೋಡು ಮನುಷ್ಯನೇ, ನೋಡಿ ದೇವನ ದರ್ಶನ ಆಯಿತು ಅಂತ ಭಾವಿಸು. ದೇವನ ದರ್ಶನ ಆಯಿತು ಅಂತ ಭಾವಿಸು. ಕಣ್ಣಿಗೆ ಕಾಣುವ ದೇವರು, ಕಣ್ಣಿಗೆ ಕಾಣುವ ದೇವರು, ಮೈಗೆ ನಿಲುಕುವ ದೇವರು. ಇಂಥ ಪೂಷಾ ಸ್ವಸ್ತಿನಃ ವಿಶ್ವವೇದಾಃ. ಸೂರ್ಯನಿಗೆ ಗೊತ್ತಿಲ್ಲದ ಸಂಗತಿ ಇಲ್ಲ. ಯಾಕೆ? ಬೆಳಕ ಇಲ್ಲದೆ ಇದ್ದರೆ ಕಾಣೋದೇ ಇಲ್ಲ. ಎಲ್ಲಿ ಬೆಳಕ ಅಲ್ಲಿ ಜ್ಞಾನ. ಅಂಥ ವಿಶ್ವವೇದಾಃ ಸರ್ವಜ್ಞಾಂತಿ ಜಗತ್ತಿನಲ್ಲಿ ಯಾರಾದರೂ ಇದ್ದರೆ ಅದು ಬೆಳಕ, ಅದು ಸೂರ್ಯ, ಅದು ಪ್ರಕಾಶ್. ಅದು ಇಲ್ಲ ಅಲ್ಲಿಲ್ಲ. ಪ್ರಕಾಶ ಇರೋದರಿಂದ ಜ್ಞಾನ. ಇಂಥ ಸರ್ವಜ್ಞನಾದಂಥ ಪೂಷನ್ ಅಂದರೆ ಸೂರ್ಯ, ಆ ಸೂರ್ಯನಿಗೆ ಪ್ರಾರ್ಥನಾ ಮಾಡ್ತಾರೆ, ಸ್ವಸ್ತಿ, ನಮಗೆ ಒಳ್ಳೆಯದಾಗಲಿ. ಸೂರ್ಯನೇ ನಮಗೆ ಒಳ್ಳೆಯದನ್ನು ಮಾಡು. ನೀನು ಬರೋ ಮುಂಚೆ ನಾವು ಸ್ವಾಗತಿಸ್ತೀವಿ. ನೀನು ಬರೋ ಮುಂಚೆ ಹೇಳ್ತೇವೆ, ಸ್ವಚ್ಛಾಗಿ ಇರ್ತೇವೆ, ನಿನ್ನನ್ನು ಬರಮಾಡಿಕೊಳ್ತೇವೆ. ನಮ್ಮ ಬದುಕಿನಲ್ಲಿ ಕಾವನ್ನು ತುಂಬು, ನಮ್ಮ ಬದುಕಿನಲ್ಲಿ ಸೌಂದರ್ಯವನ್ನು ತುಂಬು. ನೀನಿಲ್ಲ ಸೌಂದರ್ಯ ಇಲ್ಲ. ಇಂಥ ತತ್ವ ನೀನು ದೇವನೇ. ಸ್ವಸ್ಥೆ, ನಮ್ಮ ಜೀವನವನ್ನು ಬೆಳಕಿನಿಂದ ಹರು.
ನಮ್ಮ ಜೀವನದಲ್ಲಿ ಕತ್ತಲೆ ಇರದಂತೆ ಮಾಡು. ಸ್ವಸ್ತಿನಃ. ಇದು ಪ್ರಾರ್ಥನೆ. ಆ ಬಳಿಕ ಹೇಳ್ತಾರೆ, ಸ್ವಸ್ತಿನಃ ತಾರ್ಕ್ಷಃ ಅರಿಷ್ಟನೇಮಿ. ಭಗವಂತನೇ, ಹೆಜ್ಜೆ ಹೆಜ್ಜೆಗೆ ಬದುಕುವಾಗ ಕ್ಷಣ ಕ್ಷಣದೊಳಗೆ ಕಷ್ಟಗಳು ಬರ್ತಾವೆ. ಕ್ಷಣ ಕ್ಷಣದಲ್ಲಿ ಕಷ್ಟಗಳು ಬರ್ತಾವೆ. ನೀನು ಕಷ್ಟ ನಿವಾರಕ. ನಮಗೊಂದಿಷ್ಟು ಕರುಣೆ ಮಾಡು. ತಾರ್ಕ್ಷಃ, ನೀನು ವಾಯು, ನೀನು ಪ್ರಾಣಶಕ್ತಿ, ನೀನು ತೇಜೋಮೂರ್ತಿ, ನೀನು ಚಲನತತ್ವ. ನೀನು ಹರಿತಾ ಇದ್ದರೆ ನಮ್ಮ ಮನಸ್ಸು ಅರಳುತ್ತದೆ, ನಮ್ಮಲ್ಲೇ ಉತ್ಸಾಹ ತುಂಬುತ್ತದೆ. ಯಾಕೆ? ನೀನು ಉತ್ಸಾಹದ ದೇವತ, ಪ್ರಾಣದೇವತ, ವಾಯುದೇವತ, ತಾರ್ಕ್ಷಃ ಚಲನದೇವತ. ಇದು ದೇವನ ಮೂರನೆಯ ಮುಖ. ಇದು ಎಲ್ಲ ಗಾಳಿ ಬೀಸ್ತಾ ಇರೋದರಿಂದ ಎಷ್ಟು ಸಂತೋಷವಾಗಿದ್ದೇವೆ ಹೇಳಿ. ಒಂದು ಸಲ ಆಕ್ಸಿಜನ್ ಹೋಯಿತು, ಏನಿಲ್ಲ, ಹ್ಯಾಂಗೆ ಕೂತೇವೆ ಹಾಗೆ. ಆಕ್ಸಿಜನ್ ಕಾಣುವುದಿಲ್ಲ ಕಣ್ಣಿಗೆ, ಅದೇ ದೇವನ ರೂಪ. ದೇವನ ರೂಪ. ಪ್ರತಿ ಕ್ಷಣ ಕ್ಷಣ ನಾವು ದೇವನನ್ನು ಉಚ್ಛ್ವಾಸ ಶ್ವಾಸೋಚ್ಛ್ವಾಸ ಮಾಡ್ತೇವೆ, ಉಸಿರಾಡಿಸ್ತೇವೆ. ನಮ್ಮ ದೇಹದಲ್ಲಿ ಅದನ್ನು ಚೈತನ್ಯ ತುಂಬೋದೇ ಪ್ರಾಣ. ಆ ಗಾಳಿ, ಆ ವಾಯು, ಅದು ತತ್ವ, ಅದು ದೇವನ ರೂಪ. ಹೀಗೆ ನೋಡೋ ದೃಷ್ಟಿ ಹೇಳಿ, ನೋಡೋ ದೃಷ್ಟಿ ಹೇಳಿ. ನಾವು ಎಲ್ಲೆಲ್ಲಿ ದೇವರನ್ನ ಕಾಣಕತ್ತೇವಿ, ಅವರು ಎಲ್ಲೆಲ್ಲಿ ದೇವರನ್ನು ಕಂಡರು. ಅವ್ರಿಗೆ ಕಾಣಬೇಕು ಅಂತ ಅಲ್ಲ, ಕಾಣ್ತದ ಅಂತ ಅವ್ರಿಗೆ. ನಮ್ಮದು ಕಾಣಬೇಕಾಗ್ಯದಂತ ನಮಗೆ. ವ್ಯತ್ಯಾಸ ಬಹಳ. ಕಣ್ಣು ಇದ್ದರೆ ಕಾಣೋದೆಲ್ಲ ದೇವರು, ಕಿವಿ ಇದ್ದರೆ ಕೇಳೋದೆಲ್ಲ ದೇವರು, ಮನಸ್ಸಿದ್ರೆ ಭಾವಿಸಿದ್ದೆಲ್ಲ ದೇವರು. ಅಂಥ ದೃಷ್ಟಿಕೋನ ಅವಳು, ಅಂಥ ದೃಷ್ಟಿಕೋನ. ನಾವೆಷ್ಟು ಕಷ್ಟಪಡ್ತೇವೆ ದೇವರನ್ನು ನೋಡಬೇಕಂತ, ಬಹಳ ಕಷ್ಟಪಡ್ತೇವೆ. ಎಂತೆಂಥ ತಪಸ್ಸನ್ನು ಮಾಡ್ತೇವೆ. ಆ ಜನ ಅಂತಿದ್ರು, ಕಾಣೋದನ್ನು ಕಾಣೋದಕ್ಕೆ ತಪಸ್ಸು ಯಾಕೆ? ಸೂರ್ಯನನ್ನು ನೋಡೋದಕ್ಕೆ ತಪಸ್ಸ ಮಾಡ್ತಾರೇನು? ಏನೂ ಮಾಡಬೇಕಾಗಿಲ್ಲ, ಕಣ್ಣು ತೆರಿಬೇಕಷ್ಟೇ. ಸೂರ್ಯನ ನೋಡಲಿಕ್ಕೆ ಎಲ್ಲಿ ಹೋಗೋದದ? ನಾವು ಹೋಗ್ತಿರ್ತೇವಲ್ಲ ಸೂರ್ಯನ ನೋಡಕ್ಕೆ, ಎಲ್ಲೆಲ್ಲಿ ಹೋಗ್ತೀವಿ. ರಾಮೇಶ್ವರಕ್ಕೆ ಸೂರ್ಯೋದಯ ಸೂರ್ಯಾಸ್ತ. ಸೂರ್ಯ ಅಂತಾನ ಅಲ್ರೋ, ಇಲ್ಲಿ ಯಾಕೆ? ಒಂದೇ ಸೂರ್ಯೋದಯ ನೋಡಕ್ಕೆ ಅಷ್ಟು ದೂರ. ನಾನು ದಿನಾಲೂ ಬರ್ತೇನೆ, ಒಬ್ಬವರೆಗೆ ಬರಲಿಲ್ಲ. ಸೂರ್ಯೋದಯ ಪ್ರತಿದಿನ ನೋಡಿ, ಪ್ರತಿದಿನ ಸೂರ್ಯೋದಯದ ವೈಭವ ಬೇರೆ. ಒಂದು ದಿವಸ ಕೆಂಪು, ಒಂದು ದಿವಸ ಹಳದಿ ವರ್ಣ ಆಕಾಶದೊಳಗೆಲ್ಲ ಹರವಿರ್ತದೆ. ಒಂದು ದಿವಸ ಮಿಶ್ರ 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 ವರ್ಣಗಳು ಜಲಾಡ್ತಾ ಇರ್ತಾವ. ಒಂದೊಂದು ದಿವಸ ಮೇಘಗಳ ಮೇಲೆ ಬೆಳಕಿನ ಕಿರಣಗಳು ಬಿದ್ದು ಹೊಳಿತಾ ಇರ್ತಾವ. ಎಂಥ ಸೂರ್ಯೋದಯ! ಒಮ್ಮೆ ನೋಡೋದಲ್ಲ, ದಿನ ದಿನವೂ ನೋಡುವಂಥ ಸೂರ್ಯೋದಯ. ದೇವ ದರ್ಶನ, ಸೂರ್ಯ ದರ್ಶನ. ಆದ್ದರಿಂದಲೇ ಅವರು ಪ್ರಾರ್ಥನಾ, ಬಹಳ ಪ್ರಸಿದ್ಧವಾದ ಪ್ರಾರ್ಥನಾ ಮಾಡಿದರು. ಓಂ ಭೂರ್ಭುವಸ್ವಃ ಓಂ ತತ್ ಸವಿತುರ್ವರೆಣ್ಯಂ ಭರ್ಗೋ ದೇವಸ್ಯ ಧೀಮಹಿ ಧಿಯೋ ಯೋನಃ ಪ್ರಚೋದಯಾತ್. ಇದನ್ನು ಅಂದರು. ದೇವನೇ, ನೀನು ಬೆಳಕ, ನಮ್ಮ ಮನಸ್ಸಿನಲ್ಲಿ ಬೆಳಕನ್ನು ಹರು.
ನಮ್ಮ ಬುದ್ಧಿ ತೇಜಸ್ವಿಯಾಗಬೇಕು ನೋಡು, ಏನು ಬೇಡಿಕೆ. ಆ ಬಳಿಕ ಕೊನೆಗೆ ಹೇಳ್ತಾರೆ, ಸ್ವಸ್ತಿನಃ ಬೃಹಸ್ಪತಿ ದಧಾತ್. ಬೃಹಸ್ಪತಿ ಕೊನೆಯದಾಗಿ ದೇವನು ಇನ್ನೊಂದು ರೂಪ ತಾಳ್ತಾನೆ. ಆತನ ಮುಖ ಇನ್ನೊಂದು, ಅದು ಜ್ಞಾನದ ಮುಖ. ಜ್ಞಾನದ ಮುಖ ಅದು ನಮಗೇನು ಮಾಡ್ತದೆ? ಸ್ವಸ್ತಿ ಮಾಡ್ತದೆ, ತಿಳುವಳಿಕೆಯನ್ನು ಕೊಟ್ಟು ಜೀವನವನ್ನು ಸ್ವಸ್ಥಗೊಳಿಸ್ತದೆ. ಬೇಕಲ್ಲ ತಿಳುವಳಿಕೆ. ಬರೇ ಕಣ್ಣಿದ್ರಲ್ಲ, ನೋಡಿ ವಸ್ತುಗಳ ಜ್ಞಾನ ಪಡೆದುಕೊಳ್ಳುವ ಮನಸ್ಸಾಗಬೇಕಾಗ್ತದೆ, ಬುದ್ಧಿ ಬೇಕಾಗ್ತದೆ. ವಸ್ತುಗಳ ಬೆಲೆಯನ್ನು ಅರಿತುಕೊಳ್ಳುವ ಜ್ಞಾನ ಬೇಕಾಗ್ತದೆ. ಸುತ್ತಲಿರುವ ಜಗತ್ತಿನ ಸ್ವರೂಪ ಅರಿತುಕೊಳ್ಳುವಂಥ ಮತಿ ಬೇಕಾಗ್ತದೆ. ಅಂಥ ಮತಿಯನ್ನು ಕುರಿತು ಬೃಹಸ್ಪತಿ ಅಂತ ಶಬ್ದ ಬಳಸಿ, ಅದು ಜ್ಞಾನತತ್ವ. ಜ್ಞಾನತತ್ವ, ಜಲತತ್ವ, ಪ್ರಕಾಶತತ್ವ, ವಾಯುತತ್ವ, ಆ ಬಳಿಕ ಜ್ಞಾನತತ್ವ. ಇವೇ 4 ದೇವನ ಮುಖಗಳು. ಈ 4 ಮುಖದ ರೂಪದಲ್ಲಿ ದೇವನು ಮನುಷ್ಯನಿಗೆ ದರ್ಶನ ಕೊಡ್ತಾ ಇರ್ತಾನನ್ನೋದನ್ನು ನಾವು ಭಾವಿಸು. ಜ್ಞಾನಕ್ಕೆ ಬಹಳ ಪ್ರಾಧಾನ್ಯ. ಬೃಹಸ್ಪತಿ ದೇವನೇ, ನೀನು ಜ್ಞಾನರೂಪ, ಸ್ವಸ್ತಿ, ನಮಗೆ ಜ್ಞಾನವನ್ನು ಕರುಣಿಸು. ಹೇಗಿರಬೇಕು ಜ್ಞಾನ? ಅದು ವಸ್ತುಗಳನ್ನು ಸ್ಪಷ್ಟವಾಗಿ ತೋರಿಸುವಂತೆ ಇರಬೇಕು ಜ್ಞಾನ. ಅಂಥ ಜ್ಞಾನವನ್ನು ಕರುಣಿಸುವ ಭಗವಂತನೇ, ನೀನು ನಮಗೆ ಸ್ವಸ್ತಿಯನ್ನು ಉಂಟು ಮಾಡು. ಆ ಶಬ್ದ ಎಷ್ಟು ಸ್ವಸ್ತಿ ಅಂತ. ಅದು ಭಾರತ ದೇಶದಲ್ಲಿ ಅತ್ಯಂತ ಸುಂದರವಾದ ಒಂದು ಶಬ್ದ. ಅದು ಸ್ವಸ್ತಿ. ನನಗೆ ಒಳ್ಳೆಯದಾಗಬೇಕು, ನಿಮಗೆ ಒಳ್ಳೆಯದಾಗಬೇಕು, ಜಗತ್ತಿಗೆಲ್ಲ ಒಳ್ಳೆಯದಾಗಬೇಕು, ಸ್ವಸ್ತಿ ಅಂಥ ಒಂದು ಪ್ರಾರ್ಥನೆಯನ್ನು ಅವರು ಆವಾಗಿನ ಕಾಲಕ್ಕೆ ಮಾಡಿದರು. ಇದು ಪ್ರಾರ್ಥನೆ ಇರಬೇಕು ಮನುಷ್ಯನ ಮನಸ್ಸಿನೊಳಗೆ. ಬೆಳೆಯ ಭೂಮಿಯೊಳಗೆ ಒಂದು ಪ್ರಳಯದ ಕಸ ಹುಟ್ಟಿ ತಿಳಿಯಲಿಯದು ಎಚ್ಚರಲಿಯದು ಎನ್ನ ಅವಗುಣವೆಂಬ ಕಸವ ಕಿತ್ತಿ ಸಲುಹಯ್ಯ ಲಿಂಗ ತಂದೆ ಸುಳಿ ದೆಗೆದು ಬೆಳೆವೆನು ಕೂಡಲ ಸಂಗಮ ದೇವ. ಅವ್ರದ್ದು ಒಂದು ಪ್ರಾರ್ಥನೆ. ಬಸವಣ್ಣನವರ ಸುಂದರ ಪ್ರಾರ್ಥನೆ ಇದು. ಅವರು ಹೆಂಗೆ ಬೇಡ್ಕೋತಾರೆ? ಬೆಳೆಯ ಭೂಮಿ, ಮಸ್ತಾಗಿ ಬೆಳೀತಾ ಇರುವ ಭೂಮಿ ಇದು, ಚಲೋ ಆದ ಭೂಮಿ, ಫಲವತ್ತಾದ ಭೂಮಿ ಇದು. ಆದರೆ ಏನು ಮಾಡೋದು? ಪ್ರಳಯದ ಕಸ ಹುಟ್ಟಿ ಅಲ್ಲಿ ಕಸ ಬೆಳೆದದೆ. ಪ್ರಳಯದ ಕಸ, ವಿನಾಶಕ ಕಸ ಬೆಳೆದದೆ, ಬೇಡಾದ ಕಸ ಬೆಳೆದದೆ. ಬೆಳೆಯ ಭೂಮಿಯೊಳಗೊಂದು ಪ್ರಳಯದ ಕಸ ಹುಟ್ಟಿ ತಿಳಿಯಲಿಯದು. ಈ ಕಸ ಹೆಂಗೆ ಬೆಳೆದದಂದ್ರೆ ಏನು ಒಳ್ಳೆಯದು ಏನು ಕೆಟ್ಟ ಇದು ಗೊತ್ತಾಗಲಾರ್ದಷ್ಟು ದಟ್ಟಾಗಿ ಬೆಳೆದದ. ಹಂಗೆ ಎಚ್ಚರಲಿಯದು, ತಿಳ್ಕೊಳ್ಳಿಕ್ಕೆ ಸಹಾಯನೇ ಮಾಡೋದಿಲ್ಲ, ಹಂಗೆ ಬೆಳೆದದ. ಎಚ್ಚರ ಆಗಲಾರ್ದಂಗಾಗ್ಯದ. ತಿಳಿತಾ ಇಲ್ಲ, ಎಚ್ಚರ ಆಗ್ತಾ ಇಲ್ಲ. ಅಷ್ಟು ದಟ್ಟಾಗಿ ಸುತ್ತಮುತ್ತ ಅವಗುಣ ವಿಷ ಬೆಳೆದು ಬಿಟ್ಟು ಪ್ರಳಯದ ಕಸ ಬೆಳೆದದು. ಆ ಶಬ್ದ ಎಷ್ಟು ಚಂದದ. ಕಸ, ಪ್ರಳಯದ ಕಸ. ಆ ಕಸ ಬೆಳೀತು ಅಂದರೆ ಏನು ಗೊತ್ತಾಗೋದಿಲ್ಲ. ಅದು ವಿನಾಶಕ ಕಸ. ಸಂತೋಷದ ಬೆಳೆಯನ್ನು ಬೆಳಿಲಿಕ್ಕೆ ಅದು ಪೋಷಕ ಅಲ್ಲ, ವಿನಾಶಕ.
ಮನಸ್ಸು ಸಂತೋಷದಿಂದ ಇರಬೇಕಾಗಿತ್ತು ಅಂದರೆ ಆ ಭೂಮಿಯೊಳಗೆ ಏನು ಬೆಳಿಬೇಕೋ ಅದನ್ನು ಬೆಳಿಬೇಕು. ಪ್ರಳಯದ ಕಸ ಬೆಳೀತು ಅಂದರೆ ಒಳಗಿರುವ ಸೌಖ್ಯ ಇದು ಹೋಗ್ತದೆ. ಪ್ರಳಯದ ಕಸ ಅದ ಬೆಳೆಯ ಭೂಮಿಯೊಳಗೊಂದು ಪ್ರಳಯದ ತಿಳಿಯಲಿಯದು ಎಚ್ಚರಲಿಯದು. ಈ ಎನ್ನ ಅವಗುಣವೆಂಬ ಕಸವ ಕಿತ್ತಿ, ಆ ಪ್ರಳಯದ ಕಸ ಯಾವುದು ಅಂದರೆ ಅವಗುಣಗಳು. ಅವಗುಣಗಳು ಯಾವ ಗುಣಗಳು ಇದ್ದರೆ ನಾವು ಪತನ ಹೊಂತೇವೆ ಅಂಥ ಗುಣಗಳಿಗೆ ಅವಗುಣಗಳು. ಜಾರ್ತೇವೆ, ಬೀಳುತ್ತೇವೆ, ಏಳಲಿಕ್ಕೆ ಅವಕಾಶ ಆಗೋದಿಲ್ಲ, ಅವು ಅವಗುಣಗಳು. ಇಂಥ ಅವಗುಣಗಳೆಂಬ ಕಸವ ಕಿತ್ತಿ ದೇವನೇ ನನ್ನದು ಒಂದು ಪ್ರಾರ್ಥನೆ. ಇಂಥ ಕಸವನ್ನು ನೀನು ಕಿತ್ತು, ನಮಗೆ ಕಿತ್ತೋದು ಆಗೋದಿಲ್ಲ. ಅವಗುಣವೆಂಬ ಕಸವ ಕಿತ್ತಿ ಸಲಹು ಲಿಂಗ ತಂದೆ, ಸಲಹು ನಮ್ಮನ್ನು ಕಾಪಾಡು. ಅದು ನಮ್ಮನ್ನು ಮುಗಿಸ್ತದೆ. ಅವು ನಮ್ಮನ್ನು ಅವಗುಣಗಳು ನಮ್ಮ ಜೀವನವನ್ನು ವಿನಾಶಗೊಳಿಸ್ತಾವ. ನೀನು ಅವುಗಳನ್ನು ಕಿತ್ತೆ ಸಲಹು ಕಾಪಾಡು. ಅಷ್ಟು ಮಾಡಿದರೆ ನಾ ಏನು ಮಾಡ್ತೇನೆ? ಸುಳಿದೆಗೆದು ಬೆಳೆವೆನು. ಕಸ ಕಿತ್ತರೆ ನೋಡು ನಾ ಹೆಂಗೆ ಬೆಳಿತೇನೆ. ಸುಳಿದೆಗೆದು ಬೆಳಿತೇನೆ. ಬೆಳೆದು ಬೆಳೆದು ಮಹಾವೃಕ್ಷವಾಗ್ತೇನೆ. ಅಷ್ಟು ಅದ್ಭುತ ಜಗತ್ತಿನೊಳಗೆ ನಾನಿಷ್ಟು ಸೌಂದರ್ಯವನ್ನು ತುಂಬುತ್ತೇನೆ. ಕೂಡಲ ಸಂಗಮದೇವ, ಸುಳಿದೆಗೆದು ಬೆಳಿತೇನೆ. ಒಂದಿಷ್ಟು ಕಸ ಕಿತ್ತು. ಎಷ್ಟು ಸುಂದರ ಪ್ರಾರ್ಥನೆ. ಆಗ ಮಾಡಿದ ಪ್ರಾರ್ಥನೆ, ಇವರು ಮಾಡುವ ಪ್ರಾರ್ಥನೆ, ಎಂಥ ಸುಂದರ ಮನಸ್ಸಿನ ರೂಪಗಳಿವೆಲ್ಲ. ಬೇಕು ಕಸ ಬೆಳೀತದ, ಬೆಳೆದದ. ದೇವನೇ, ನಾನು ಬೆಳೆಯೋದಕ್ಕೆ ನೀ ಸಹಾಯ ಮಾಡಬೇಡ, ನಾ ಬೆಳಿತೇನೆ, ಸುಳಿದೆಗೆದು ಬೆಳಿತೇನೆ. ಆದರೆ ಈ ಕಸ ಅಷ್ಟು ತೆಗೆದು ಹಾಕು. ಕಸ ಬೆಳೆದದೆಲ್ಲ ಇದನ್ನು ತೆಗೆದು ಹಾಕು. ಅದು ಇರೋ ತಕ ಇದೇನು ಬೆಳೆಯೋದಿಲ್ಲ. ನಾನು ಬೆಳೆಯದೇ ಇರಲಿಕ್ಕೆ ನಾನು ಕಾರಣ ಅಲ್ಲ, ಸುತ್ತಿರುವ ಕಸ ಕಾರಣ ಅದ. ಹಂಗೆ ನಾನು ಬೆಳಿಬೇಕು ಭಗವಂತನೇ, ಕೂಡಲ ಸಂಗಮ ದೇವ. ಇದು ನನ್ನ ಸುಂದರ ಪ್ರಾರ್ಥನೆ. ಇಂಥ ಪ್ರಾರ್ಥನೆಗಳು ಬಹಳ ಮಹತ್ವದವು. ಮನಸ್ಸಿಗೆ ರೂಪ ಕೊಡ್ತಾವ ಈ ಪ್ರಾರ್ಥನೆಗಳು. ಮನಸ್ಸಿನಲ್ಲಿ ಶಕ್ತಿಯನ್ನು ತುಂಬುತ್ತಾವ ಪ್ರಾರ್ಥನೆಗಳು. ಸಂಕಲ್ಪ ಸಾಮರ್ಥ್ಯವನ್ನು ಹೆಚ್ಚಿಸ್ತಾವ ಪ್ರಾರ್ಥನೆಗಳು. ಅಷ್ಟೇ ಅಲ್ಲ, ಹೃದಯವನ್ನು ಪರಿಶುದ್ಧ ಸುಂದರಗೊಳಿಸ್ತಾವ. ಈ ಪ್ರಾರ್ಥನೆಯಲ್ಲಿ ಏನದ ಹೇಳಿ? ಯಾವ ಜಾತಿ ಮತ ಪಂಥಕ್ಕೆ ಸೇರಿದ ಒಂದು ಪ್ರಾರ್ಥನೆ. ಯಾರಾದರೇನಾಯಿತು, ಯಾವ ಭಾಷೆ, ಯಾವ ಜನಾಂಗ, ಯಾವ ದೇಶ, ಏನು ಮಾಡೋದು, ಯಾವ ಕಾಲಕ್ಕಾದರೂ ಇದೇ ಪ್ರಾರ್ಥನಾ. ಇಂಥ ಸುಂದರ ಪ್ರಾರ್ಥನೆಯೊಂದಿಗೆ ಜೀವನವನ್ನು ಪ್ರಾರಂಭಿಸ್ತಾ ಇದ್ದರು. ಶರಣರಾಗಲಿ, ಸಂತರಾಗಲಿ, ಇನ್ನು ಯಾರೇ ಆಗಲಿ, ಪ್ರಾರಂಭ ಮಾಡೋದು ಈ ದಿನದ ಜೀವನ ಪ್ರಾರಂಭ ಆಗೋದು ಒಂದು ಸುಂದರ ಭಾವನೆಯಿಂದ. ಇದು ಎಲ್ಲರಿಗೂ ಬೇಕಾದಂಥ ಒಂದು ವಿಧಾನ. ಇದು ಮನಸ್ಸನ್ನು ಹದವಾಗಿಡುವ, ಜೀವನವನ್ನು ಹೀಗೆ ಅರಳಿಸುವ ವಿಧಾನ ಇದು.